ನಾನು ಹೇಳಿದ್ದೀನಿ. ಅವರು ಕೂಡ ನಾನು ಮಾಡಿಸ್ತೀನಿ, ಸ್ಪಂದಿಸ್ತೀನಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದು. ಆ ಹಿನ್ನೆಲೆಯಲ್ಲಿ ಪುನಃ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡಬೇಕು. ಇದು PPP ಮಾಡೆಲ್ನಲ್ಲಿ ಯಾವಾಗ ಆಗಿದೆ ಅನ್ನೋದು ನನಗೂ ಗೊತ್ತಿಲ್ಲ. ಇದು ನಮ್ಮ ಕ್ಯಾಬಿನೆಟ್ನಲ್ಲಿ ಆಗಿರ್ತಕ್ಕಂಥ ನಿರ್ಣಯ ಕೂಡ ಅಲ್ಲ. ಅದಕ್ಕೆ ಇದನ್ನ ಪುನಃ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು, DCM ಅವರಿಗೆ, ಶರಣ್ ಪ್ರಕಾಶ್ ಪಾಟೀಲ್ಗೆ, ಈವನ್ ದಿನೇಶ್ ಗುಂಡೂರಾವ್ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡ್ರಿ ಅಂತಕ್ಕಂಥದ್ದು ನನ್ನ ಒತ್ತಾಯ. PPP ಮಾಡ್ತೀವಿ, ಅದಕ್ಕೆ ಕಾರಣ ಏನಂತಂದ್ರೆ ಕೇಂದ್ರ ಸರ್ಕಾರದ ಅನುದಾನ ಕೊಡಲ್ಲ, ನೀವು ಸ್ಥಳೀಯ ಏನು ಈ PPP ಮಾಡೆಲ್ ಆಧಾರಿತವಾಗಿ ಮಾಡಿಕೊಂಡು ನೀವು ಮಾಡಬಹುದು ಅಂತ ಕೇಂದ್ರ ಸರ್ಕಾರದ ಸೂಚನೆ ಐತೆ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸರ್. ಈಗ ಅದನ್ನ ಬದಲಾವಣೆ ಮಾಡಕ್ಕೇನು ಸಮಸ್ಯೆ ಇಲ್ಲಲ್ಲ, ಯಾಕೆ ಮಾಡಬೇಕು? PPP ಮಾಡೆಲ್ ಮಾಡಿದ್ರೆ ರೋಗಿಗಳಿಗೆ ದರ ನಿಗದಿ ಮಾಡೋದು ಕೂಡ ಕಾಲೇಜ್ ನಡೆಸ್ತಕ್ಕಂಥವ್ರ ಕೈಯಲ್ಲಿ ಅಧಿಕಾರ ಬರ್ತದೆ, ಅದನ್ನ ಕೊಡಬಾರ್ದು. ಮತ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದ್ರೆ ಯಾವುದೇ ರೋಗಿಗೆ ಅತಿ ಹೆಚ್ಚಿನ ಹಣ ಕೊಟ್ಟು ಚಿಕಿತ್ಸೆ ತಗೊಳ್ತಕ್ಕಂಥ ಅವಶ್ಯಕತೆ ಬೀಳೋದಿಲ್ಲ. ಅಕಸ್ಮಾತ್ ನೀವು PPP ಮಾಡೆಲ್ ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಅಲ್ಲಿ ದರ ಅವ್ರು ನಿಗದಿ ಮಾಡ್ತಾರೆ, ಸರ್ಕಾರ ನಿಗದಿ ಮಾಡೋದು. ಮತ್ತು ಅಲ್ಲಿ ಬಡು ಮಕ್ಕಳಿಗೆ ಶರಣ್ ಪ್ರಕಾಶ್ ಪಾಟೀಲ್ರು ಮೊನ್ನೆ ಕ್ಯಾಬಿನೆಟ್ನಲ್ಲಿನೇ ಒಂದು ವಿಷಯ ಪ್ರಸ್ತಾಪ ಮಾಡಿದ್ರು. ಇಲ್ಲಿವರೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ನಲ್ಲಿ ಹೇಗೆ ಈಗ ಪ್ರೈವೇಟ್ ಮೆಡಿಕಲ್ ಕಾಲೇಜ್ನಲ್ಲಿ NRI ಕೋಟಾ ಇದೆ, ಆ ಕೋಟಾ ಸರ್ಕಾರಿ ಮೆಡಿಕಲ್ ಕಾಲೇಜ್ನಲ್ಲಿ ಇಲ್ಲ. ಹಿಂದೆ DK ಶಿವಕುಮಾರ್ ಅವ್ರು ಹೆಲ್ತ್ ಮಿನಿಸ್ಟರ್ ಇದ್ದಾಗ ಅವರೇ ಪ್ರಸ್ತಾಪ ಮಾಡಿದ್ರು. ಅದನ್ನೇ ಶರಣ್ ಪ್ರಕಾಶ್ ಕೂಡ ಪುನರುಚ್ಚಾರ ಮಾಡಿ 15% ಸೀಟನ್ನು ಸರ್ಕಾರಿ ಮೆಡಿಕಲ್ ಕಾಲೇಜ್ನಲ್ಲಿ ಕೂಡ ಕಾಲೇಜ್ ನಡೆಸ್ಲಿಕ್ಕೆ ಹಿನ್ನೆಲೆಯಲ್ಲಿ 85% ಮೆರಿಟಿಗೆ ಕೊಟ್ಟು 15%ನಲ್ಲಿ ಕಾಲೇಜ್ ನಡೆಸ್ತಕ್ಕಂಥ ವ್ಯವಸ್ಥೆ ಕೂಡ ನಾನು ಮಾಡ್ತೀನಿ ಅಂತೇಳಿ ಅವರೇ ಪ್ರಸ್ತಾಪ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಯಾವುದೇ ಹೊರೆ ಸರ್ಕಾರಕ್ಕೆ ಬರೋದಿಲ್ಲ ಇಲ್ಲಿ ಮೆಡಿಕಲ್ ಕಾಲೇಜ್ ಆದರೆ. ಈಗ ಸಚಿವರು ಹೇಳ್ತಿರುವಂತದ್ದು ಆ ರೀತಿ ಮಾದರಿ ಇಲ್ಲ ಅಂತ ಹೇಳಿ ಸರ್. ಈಗ ಮೊನ್ನೆನೆ ಮೆಡಿಕಲ್ ಕಾಲೇಜಿನಲ್ಲಿ 15% NRI ಕೋಟಾ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತೇಳಿ ಶರಣ್ ಪ್ರಕಾಶ್ ಪಾಟೀಲ್ರೇ ಹೇಳಿದ್ದಾರೆ. ವಿಶೇಷವಾಗಿ ಸ್ಪೆಷಲ್ ಅಟೆನ್ಷನ್ ಡ್ರಾ ಮಾಡಿದ್ದಾರೆ ಕ್ಯಾಬಿನೆಟ್ ಇಂದು. ಕೆಲವೊಂದು ಸೀಟ್ ಈಗಲೂ ಇದೆ ಸರ್, ಈಗಿಲ್ಲ, ಇನ್ ಮೇಲೆ ಬರ್ಬೋದು. ಬಟ್ ಉಸ್ತುವಾರಿ ಸಚಿವರು ಹೇಳ್ತಿರೋದು ಅದನ್ನ ನೀವು ಕ್ಯಾಬಿನೆಟ್ ಅಲ್ಲಿ ಪ್ರಸ್ತಾಪ ಮಾಡಬೇಕಾಗಿತ್ತು, ಬಹಿರಂಗವಾಗಿ ಪ್ರಸ್ತಾಪ ಮಾಡಬಾರ್ದು ಉಸ್ತುವಾರಿ ಸಚಿವರು. ನೋಡ್ರಿ, ನಾನು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದ್ಮೇಲೆ ಕ್ಯಾಬಿನೆಟ್ ನಲ್ಲಿ ಏನ್ ದೊಡ್ಡಾಗ, ಅಸೆಂಬ್ಲಿನಲ್ಲಿ ಈ ಜಿಲ್ಲೆಯಿಂದ ಮೆಡಿಕಲ್ ಕಾಲೇಜ್ ಆಗ್ಬೇಕಂತೇಳಿ ಯಾವ್ದಾರೆ ಒಬ್ಬ MLA ಕೇಳಿದ್ರೆ ಅದು ನಾನು ಒಬ್ಬನೇ, ಬೇರೆ ಯಾರು ಇಲ್ಲ. ನಿಂಬಲ್ಲಿ TV-ನಲ್ಲಿ ಕ್ಲಿಪ್ಪಿಂಗ್ಸ್ ಅದಾವೆ, ಆಡಿಯೋ ಇದಾವೆ, ವಿಡಿಯೋ ಇದಾವೆ. ನಾನು ಇವತ್ತಲ್ಲ 2013ರಿಂದ 18 ತನಕ ಸತತವಾಗಿ ಕೇಳಿದ್ದೀನಿ. ಅದು ಆಗಲಿಲ್ಲ ಅಂತ ತಿಳ್ಕೊಂಡೆ ಸುದಯದಿಂದ 2018ಕ್ಕೆ ನಾನೇನು ಹೆಲ್ತ್ ಮಿನಿಸ್ಟರ್ ಆದೆ, ಫಸ್ಟ್ ಬಿಜಾಪುರಕ್ಕೆ MCH ಮಾಡಿಕೊಟ್ಟೆ, ಟ್ರೋಮಾ ಸೆಂಟರ್ ಮಾಡಿದೆ, ಸೂಪರ್ ಸ್ಪೆಷಾಲಿಟಿ ಮಾಡಿದೆ, ಆಯುಷ್ ಹಾಸ್ಪಿಟಲ್ ಮಾಡಿದೆ, 150 ಎಕರೆ ಫುಲ್ ಫೆನ್ಸಿಂಗ್ ಹಾಕಿ ಅಲ್ಲೆಲ್ಲ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿಕೊಟ್ಟೆ. ಮಾಡಿ ಇಲ್ಲಿ ನೀರಿನ ವ್ಯವಸ್ಥೆನೂ ಕಡಿಮೆ ಆಗಬಾರ್ದಂತೇಳಿ ತಾಸ್ಬೋಡಿ ನೀರನ್ನು ಕೂಡ ಒಯ್ದು ಆ ಕ್ಯಾಂಪಸ್ಸಿಗೆ ಬಿಟ್ಟಿದ್ದೀನಿ. ಅಲ್ಲಿ ಹೆಚ್ಚಾದರೆ ಅದನ್ನ ಒಯ್ದು ಸೈನಿಕ್ ಸ್ಕೂಲ್ ಕೊಡ್ರಿ ಅಂತ ಕೂಡ ಒಂದು ಪ್ರಸ್ತಾವನೆ ನಾನೇ ವಾಟರ್ ಬೋರ್ಡ್ನಿಂದ ದುಡ್ಡು ಕೊಡಿಸಿ ಮಾಡಿಸ್ಕೊಡ್ತೀನಿ. ಸರ್ ಈಗ ಅದು ಉಪಯೋಗ ಆಗ್ತಿಲ್ಲ ಸರ್. ಅದು ಉಪಯೋಗ ಆಗೋದು ಬಿಡೋದು ಇನ್ನಿಲ್ಲ, ನಾಳೆ ಮಾಡ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ. ಅವ್ರು ನಾನಂತೂ ಚಾಲು ಮಾಡೇ ಕೊಟ್ಟು ಬಂದಿದ್ದೀನಿ. ಪಂಚಮಸಾಲಿ ಸ್ವಾಮೀಜಿ ಅವ್ರನ್ನ ಏಕಾಏಕಿ ಉಚ್ಚಾಟನೆ ಆ ವಿಚಾರದಲ್ಲಿ ನಾನು ಯಾವುದೇ ಇಲ್ಲ, ನನಗೇನು ಇಲ್ಲ ಅಂತ ನಾನೇ ಹೇಳ್ತಾ ಇದ್ದೀನಿ. ಯಾಕೋ ಇದು ಯಾವಾಗ ಇಲ್ಲ ರೀ, ನನಗೆ ಗೊತ್ತಿಲ್ಲ. ಸರ್ಕಾರ ನಮ್ಮ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಂತ ನಿರ್ಣಯ ಇದು ಅಲ್ಲ. ಚರ್ಚೆ ಆಯ್ತು, ಬಸವನಗೌಡರು ಕೂಡ ಚರ್ಚೆ ಮಾಡ್ತಾರೆ. ನೋಡ್ರಿ, ನನಗೆ ಯಾರು ಚರ್ಚೆ ಮಾಡ್ತಾರೆ ಸೆಷನ್ನಲ್ಲಿ ಆಗಿಲ್ಲ, ನನಗೆ ಗೊತ್ತಿಲ್ಲ. ಆದರೆ ಯಾವ ಸರ್ಕಾರದಲ್ಲಿ ಈ ನಿರ್ಣಯ ಆಗಿದೆ ಅದು ತಪ್ಪು. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಇಷ್ಟೆಲ್ಲ ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜ್ ನಾವು ಮಾಡಿದ್ದೀವಿ. 31ರಲ್ಲಿ ಆಲ್ಮೋಸ್ಟ್ 22 ಜಿಲ್ಲೆಯಲ್ಲಿ ನಾವು ಮಾಡಿದ್ದೀವಿ. ಇನ್ನು ಉಳಿತಕ್ಕಂಥವು ಎಷ್ಟಿದ್ದಾವೆ? ಏನಾಗುತ್ತೆ ಸರ್, ಸೆಷನ್ನಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಅವರು ಪ್ರಸ್ತಾವ ಮಾಡ್ತಾರೆ ಬಿಜಾಪುರಕ್ಕೆ ಬಂದು PPP ಅಂತೇಳಿ, ಅವಾಗ ಎಲ್ಲ ಸ್ವಾಗತ ಮಾಡ್ತಾರೆ. ಇದು ನನಗೆ ಹೋರಾಟ ಸ್ಟಾರ್ಟ್ ಆಗಿತ್ತು. ನನಗದು ತಪ್ಪದು, ಮಾಡಬಾರ್ದಂತ ಅವರಲ್ಲಿ ಕೂಡ ನಾನು ವಿನಂತಿ ಮಾಡ್ಕೊಳ್ತೀನಿ. ಮಾನ್ಯ ಉಪಮುಖ್ಯಮಂತ್ರಿಗಳು
ಮತ್ತು ಮುಖ್ಯಮಂತ್ರಿಗಳಲ್ಲಿಯೂ ವಿನಂತಿ ಮಾಡ್ತೀನಿ. ಸರ್, ಈಗ ಪಂಚಮಸಾಲಿ ಸ್ವಾಮೀಜಿ ಅವರು ಏಕಾಏಕಿ ಉಚ್ಚಾಟನೆ ಸಮಾಜದಲ್ಲಿ ಯಾಕೆ ಇದೆಲ್ಲ ಬದಲಾಗ್ತಾ ಇದೆ? ನೋಡಿ, ನಾನು ವಿಶೇಷವಾಗಿ ಜಾತಿ ಸಂಘರ್ಷದಲ್ಲಿ ಸ್ವಾಮಿಗಳ ವಿಚಾರದಲ್ಲಿ ಸ್ವಲ್ಪ ದೂರ ಇದ್ದೀನಿ. ದಯಮಾಡಿ ಅದರಲ್ಲಿ ನನಗೆ ಇನ್ನೊಂದು, ಈಗ ಜಾತಿ ಗಣತಿ ಆ್ಯಪ್ ಓಪನ್ ಆಗ್ತದೆ, ಇವತ್ತಿನಿಂದ ಆರಂಭ ಆಗುತ್ತೆ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸ್ವಲ್ಪ ಟೂತಿಂಗ್ ಪ್ರಾಬ್ಲಮ್ ಇದ್ದೇ ಇರ್ತಾವ, ಒಂದು ಸ್ಟಾರ್ಟ್ ಆಗಾಗ. ಇವತ್ತೇ ಪ್ರಾರಂಭ ಆಗ್ತಾ ಇದೆ, ಖಂಡಿತ ಆಗ್ತದೆ ಎಲ್ಲ ಸರ್. ನಾವು ಮದುವೆ ಮಾಡಿದ್ರೆ ನಮ್ಮ ರಾಜಕೀಯ ಅದು ನಿವೃತ್ತಿಗೆ ಹೋಯ್ತಕ್ಕಂಥ ವಿಷಯ ಅಲ್ಲ, ಅಂಕಿ ಸಂಖ್ಯೆನೇ ಇದೆ. ನನ್ನ ಅಧಿಕಾರದ ಅವಧಿಯಲ್ಲಿ ಹೆಚ್ಚು ಕಡಿಮೆ 400 ಕೋಟಿ ಬಿಜಾಪುರ ಮೆಡಿಕಲ್ ಕಾಲೇಜ್, ಬಿಜಾಪುರ ಜಿಲ್ಲಾ ಆಸ್ಪತ್ರೆ ಕೊಟ್ಟಿದೆ. ಅದು ನನ್ನ ಜಿಲ್ಲೆ ಅಂತೇಳಿ ಒಂದು ಆಸಕ್ತಿಯಿಂದನೂ ಮಾಡಿರ್ತಕ್ಕಂಥ ಸ್ವಾರ್ಥನೂ ಅದೇ. ರಾಜ್ಯಕ್ಕೂ ಕೂಡ